ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನಾನು ಇವತ್ತು ಗೌಡ್ಗೆರೆಗೆ ಹೋಗ್ತಾ ಇದ್ದೀನಿ. 2ನೇ ವಾರ. ಆ್ಯಕ್ಚುಲಿ ಲಾಸ್ಟ್ ವಾರನೇ ಹೋಗಿದ್ವಿ. ಕಾರಣಾಂತರಗಳಿಂದ ವ್ರತ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಮಮ್ಮಿ ಡ್ಯಾಡಿ ಬಂದಿದ್ರು ಹೋದ ಸಲ. ಇವತ್ತು ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಟಾಟಾ ಮಾಡೋಣ. ಈ ಕಡೆ ಬಂದು ಟಾಟಾ ಮಾಡೋಣ, ಕಾಣಿಸೋದೇ ಇಲ್ಲ. ಟಾಟಾ ಬಾಯ್ ಬಾಯ್. ಗೈಸ್, ಜಸ್ಟ್ ನಾವು ರೀಚ್ ಟಾರ್ಗೆಟು. ಬಿಂದು ಬೇಕ್ರಿ ಹತ್ರ ಆ್ಯಕ್ಚುಲಿ ಬಸ್ ಸಿಕ್ಕಿರಲಿಲ್ಲ. ನಾನು ರೋಡ್ ಕ್ರಾಸ್ ಮಾಡಬೇಕಾದ್ರೆ ತಾನೇ ಬಸ್ಸು ಹಿಂದೆಗಡೆ ಬರ್ತಿತ್ತು ಅಂದ್ಬಿಟ್ಟು ಓಡ್ಕೊ ಹೋಗಿ ಬಸ್ ಕ್ಯಾಚ್ ಮಾಡ್ತಾ ಬಂದಿದ್ದೀನಿ. ಯಾಕಂದರೆ ಸಂಡೇ ಆಗಿರೋದ್ರಿಂದ ತುಂಬ ಲೇಟ್ ಆಗುತ್ತೆ. ಹಂಗಾಗಿ ಬೇಗ ಹೋಗವ ಅಂತಂದ್ಬಿಟ್ಟು ಓಡ್ಕೊಂಡು ಆಗಿದ್ದಾಗಲಿ ಅಂತ ರೋಡಲ್ಲಿರೋರೆಲ್ಲ ನೋಡ್ತಾಯಿದ್ರು. ಗೈಸ್ ನಗಾಡ್ಕೊಂಡು ಅಂದರೂ ಓಡ್ ಬಂದಿದ್ದೀನಿ. ಅದಕ್ಕೆ ಟಾರ್ಗೆಟಿಂದ ನಡ್ಕ ಹೋಗ್ತಾ ಇದ್ದೀನಿ. ಈಗ ಸಬರ್ಗೆ ಹೋಗ್ಬಿಟ್ಟು ಬಸ್ ಕ್ಯಾಚ್ ಮಾಡಿ ಗೌಡ್ಗೆರೆಗೆ ಹೋಗದೆ. ಗೈಸ್, ಆ್ಯಕ್ಚುಲಿ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ವೇಟಿಂಗ್ ಫಾರ್ ಗೌಡ್ಗೆರೆ ಬಸ್ಸು ಒಂದೋಯ್ತು. ಫುಲ್ ರಶ್ಶು. 2.5 ಅವರ್ ನಿಜ ನಿಂತ್ಕೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಬಸ್ ಸಿಕ್ಕಿಲ್ಲ ಅಂತಂದರೆ ಈ ಮದ್ದೂರು ಬಸ್ನೇ ಹತ್ಕೊಂಡು ಹೋಗೋದೆ. ಇನ್ನೂ ಮಾಡೋಕ್ಕಾಗಲ್ಲ. ಹತ್ಕೊಂಡು ಅಲ್ಲಿಂದ ಬೇರೆ ಬಸ್ ಕ್ಯಾಚ್ ಮಾಡಬೇಕು. ಗೈಸ್, ಬಸ್ಸೇನೋ ಸಿಕ್ತು ಗೌಡ್ಗೆರೆದು. ಆ್ಯಕ್ಚುಲಿ ಸೀಟ್ ಸಿಕ್ಕಿರಲಿಲ್ಲ. ನನ್ನ ಪಕ್ಕದಲ್ಲಿ ಕಂಡಕ್ಟರ್ ಬರ್ತಾರೆ. ಸೊ ಹಂಗಾಗಿ ಒಂದು ಸೀಟ್ ಖಾಲಿ ಇತ್ತು ಅಂತಂದ್ಬಿಟ್ಟು ಬಂದು ಕೂತಿದ್ದೀನಿ. ನೋಡೋದ ಕಂಡಕ್ಟರ್ ಬಂದ್ಬಿಟ್ಟು ಎದಳಮ್ಮ ನೀವು ಕುತ್ಕೊಳ್ಳೋಂಗಿಲ್ಲ ಅಂತಂದರೆ ಎದಳಬೇಕಾಗುತ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಒಂದು ಧೈರ್ಯ ಮನಸ್ಸು ಮಾಡಿ ಕೂತಿದ್ದೀನಿ. ನೋಡೋದ ಹೋಗ್ಬಿಟ್ಟು ಆದಷ್ಟು ಬೇಗ ವ್ರತನ ಕಂಪ್ಲೀಟ್ ಮಾಡೋದ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮತ್ತೆ ವಾಪಸ್ ಬಂದ್ಬಿಟ್ಟು ವೀಡಿಯೋಸ್ ಮಾಡಬೇಕು. ನನ್ನ ತಮ್ಮ ಸಾಂಗ್ಗೆ ಡ್ಯಾನ್ಸ್ ಮಾಡೋವಂತ ಪ್ಲ್ಯಾನ್ ಮಾಡಿದ್ದೇನೆ ಇವತ್ತು. ಅದನ್ನು ಮಾಡೋಣ ಅಂದ್ಕೊಂಡಿದ್ದೀವಿ. ಕಂಡಕ್ಟ್ರದ್ದು ಗೈಸ್, ಒಂದು 5 ನಿಮಿಷ ಗೌಡ್ಗೆರೆಗೆ ರೀಚ್ ಆಗ್ತಿದ್ದೀವಿ. ಆ್ಯಕ್ಚುಲಿ ಇವರು ಲೀವಲ್ಲಿದ್ದಾರೆ ಅಂಕಲು, ಕಂಡಕ್ಟರ್ ಅಂತ ಇವರು. ಸೊ ರೋಡದಕ್ಕೂ ಒಂದು ಮಟ್ಟು ಕಂಪ್ನಿ ಇವರೇ ನನಗೆ ಕೊಟ್ಟಿದ್ದು. ಇವ್ರ ಜೊತೆಗೆ ಡ್ರೈವರ್ ಅಂಕಲ್ ಇಬ್ಬರು ಕಂಪ್ನಿ ಕೊಟ್ಟವ್ರೆ. ಮತ್ತೆ ಇನ್ನೂ ಮಾತಾಡ್ತೀನಿ ಅಂದ್ರಲ್ಲ, ನಿಮ್ಮದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಕಂಡಕ್ಟರ್ ಆಗಿದ್ದು ಈಗ ಮೊದಲೇ ಸರಿ ಗೌಡ್ಗೆರೆ ಬರ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಮಾಹಿತಿನ ನಮ್ಮ ಮೇಡಮ್ ಬರ್ತಾರೆ. ಗೊತ್ತಿಲ್ಲ, ಇವಾಗ ಕರ್ಕೊಂಡೋಗಿ ಎಲ್ಲರೂ ತೋರಿಸ್ಕೊಡ್ತಾರೆ. ನೋಡೋಣ ಯಾವ ರೀತಿ ಹೇಳ್ತಾರೆ. ಇವಾಗ ಇವ್ರಿಗೆ ಗೈಡ್ ನಾನೇ ಆಗಿದ್ದೀನಿ ಗೈಸ್ ಒಂದು ಮಟ್ಟಿಗೆ. ನೋಡೋಣ. ಅಂಕಲ್ ಫ್ರೀ ಆಗಿದ್ದಾರೆ, ಬಿಡಿಸ್ಕೊಡ್ತೀನಿ ದರ್ಶನಕ್ಕೆ ಅಂದವ್ರೆ. ಬಿಡಿಸ್ಕೊಟ್ಟು ನಮ್ಮದು ಬೇಗ ದರ್ಶನ ಆಗುತ್ತೆ. ಇನ್ನೂ ಬಿಡಿಸ್ಕೊಡ್ತೀರಾ? ಹಂಗಾದ್ರೆ ಬೇಗ ದರ್ಶನ ಆಗುತ್ತೆ ಗೈಸ್. ಡ್ರೈವರ್ ಅಂಕಲ್ನ ತೋರಿಸ್ತೀನಿ ಇರಿ ವಾಪಸ್. ಇವರೇ ನಮ್ಮ ಡ್ರೈವರ್ ಅಂಕಲು. ಇವರಿಬ್ಬರು ಫ್ರೆಂಡ್ಸ್ ಅನ್ಸುತ್ತೆ. ಫ್ರೆಂಡ್ಸ್ ಆಗಿದ್ರು ಫ್ರೆಂಡ್ಸ್ ಅಂತೆ. ಸೊ ಒಂದು ಮಟ್ಟಿಗೆ ಕಂಪ್ನಿ ಕೊಟ್ಟರು ಇವರಿಬ್ಬರು ನನಗೆ. ಚೆನ್ನಾಗಿತ್ತು ಗೈಸ್. ಗೌಡ್ಗೆರೆಗೆ ರೀಚ್ ಆದ್ವಿ. ನಾನು ಹೇಳ್ದಂಗೆ ಬಸ್ಸಲ್ಲಿ ಕಂಡಕ್ಟರ್ ಡ್ರೈವರ್ ಇನ್ಫ್ಲೂಯೆನ್ಸಿಂದ ದರ್ಶನ ಮಾಡೋದಕ್ಕೆ ಅವ್ರ ಜೊತೆನೇ ಹೊಂಟೋಗ್ತಾ ಇದ್ದೀನಿ. ಸೊ ಬೇಗ ದರ್ಶನ ಮುಗಿದ್ರೆ ನಾನು ನನ್ನ ತಮ್ಮನ ಜೊತೆ ಹೋಗ್ಬಿಟ್ಟು ಮಾರ್ಕ್ದು ಸಾಂಗಿಗೆ ಡ್ಯಾನ್ಸ್ ಮಾಡ್ತೀನಿ. ಅದನ್ನು ಕೂಡ ತೋರಿಸ್ತೀನಿ. ಗೈಸ್, ಹೋಗ್ತಾ ಹೋಗ್ತಾ ನಮ್ಮ ಚಾಮುಂಡೇಶ್ವರಿದು ಕಳೆನೇ ಬೇರೆ ಥರ ಬರ್ತಾ ಇದೆ ಅಲ್ವಾ. ಹಿಂದಿನ ನೋಡ್ತಾ ಇದ್ರು, ಅಂದರೆ ವೀಕ್ಲಿ ನೋಡ್ತಾ ಇದ್ರು ಬೇರೆ ಬೇರೆ ಥರನೇ ಕಾಣಿಸ್ತಾರೆ. ದಿನಕ್ಕೆ ಅವ್ರದ್ದು ಮೆರುಗು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಗೈಸ್, ದರ್ಶನ ಏನೋ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಈ ಥರ ಜನಗಳೆಲ್ಲ ಹಿಂಗೆ ಮಲಗಿದ್ದಾರೆ. ಮೋಸ್ಟ್ಲಿ ಬಸ್ವ ಇವ್ರನ್ನ ದಾಟ್ಬೋದು ಅನ್ಸುತ್ತೆ. ಆ ಗ್ಯಾಪಲ್ಲಿ ನಾವು ಹೋಗ್ಬಿಟ್ಟು ಕಾಯಿ ಕಟ್ಟೋದ ಬನ್ನಿ ಗೈಸ್, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ನಾವು ಮೈಸೂರಿಗೆ ಹೋಗೋಕ್ಕೆ. ಗೈಸ್, ಕಾಯನ್ನು ತಗೊಂಡಾಯ್ತು. ಇವಾಗ ಹೋಗೋದ ವ್ರತ ಮಾಡೋದಕ್ಕೆ. ರಶ್ ಇರೋ ಕಾರಣ ನಾನು ಏನೂ ತೋರಿಸೋದಕ್ಕಾಗಲ್ಲ. ಗಂಟ್ಲು ಬೇರೆ ಹಾಳಾಗಿದೆ. ಡ್ಯೂಟು ಹುಷಾರಿಲ್ಲ ನನಗೆ. ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್. ಬೇಜಾರಾಗಬೇಡಿ ಗೈಸ್. ಕಾಯಿ ಕಟ್ಟೋಕ್ಕೂ ಕೂಡ ಈ ಮಟ್ಟಕ್ಕೆ ರಶ್ ಐತೆ. ಒಂದು ರೇಂಜ್ಗೆ ರಶ್ ಜಾಸ್ತಿನೇ. ಭಾನುವಾರ ಬಂದರೆ ನೀವೇನಾದ್ರು ವ್ರತ ಮಾಡೋರು ದಯವಿಟ್ಟು ಭಾನುವಾರ ಬರಬೇಡಿ. ಆದರೆ ನನಗೆ ಭಾನುವಾರನೇ ಫ್ರೀ ಇರೋದ್ರಿಂದ ಭಾನುವಾರನೇ ಬರಬೇಕು. ಗೈಸ್, ದರ್ಶನ ಮುಗಿಸಿ ಕಾಯಿ ಕಟ್ಟಿ ಉಪ್ಪದು ಆರತಿ ಕೂಡ ಎಲ್ಲ ಮುಗಿಸಿ ವ್ರತ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಹೊಟ್ಟೆ ಹಸಿತೈತೆ ಅಂತಂದ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆವಾಗಲೇ ಏನು ಹೇಳ್ತಿದ್ದೆ ಅಂತಂದರೆ ನನ್ನ ವಾಯ್ಸ್ ಯಾಕೆ ಹೋಗ್ಬಿಡೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಯಾವುದೋ ಒಂದು ಹುಡುಗಿ ತಲೆ ತಿರುಗಿದ್ಲು. ಬಿಸಿಲಲ್ಲಿ ಏನೋ ಮಾಡೋಕ್ಕಾಗಲ್ಲ. ಹೊಟ್ಟೆ ತುಂಬ ಊಟ ಮಾಡ್ಕೊಬರ್ಬೇಕು.
ಇಲ್ಲ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರೋಂಥ ಫುಡ್ಸ್ಗಳನ್ನ ತಿನ್ಕೊ ಬರ್ಬೇಕು. ಈ ಥರ ಎಲ್ಲ ತುಂಬ ಹೆವಿ ಬಿಸಿಲಿದೆ. ಆ್ಯಕ್ಚುಲಿ ಬಿಸಿಲು ತಡೆಯಲ್ಲ ಒಬ್ಬೊಬ್ಬರು, ಹಂಗಾಗಿ ಬೀಳ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾರೆಲ್ಲ ಬೀಳಬೇಡಿ, ತಿನ್ಕೊಂಡು ಚೆನ್ನಾಗಿ ಬನ್ನಿ ಆಯಿತಾ. ಇವಾಗ ನಾನು ನನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ತಿನ್ಬಿಟ್ಟು ಮೈಸೂರು ಕಡೆ ಬಸ್ ಹತ್ತದ ಬನ್ನಿ ಗೈಸ್. ಊಟನೂ ಆಯಿತು. ಇವಾಗ ಮೈಸೂರು ಕಡೆ ಬಸ್ ಹತ್ತೋದಕ್ಕೆ ಅಂತ ನೋಡ್ತಾ ಇದ್ದೀವಿ. ಮೈಸೂರು ಹತ್ರ ಯಾವುದೂ ಬಸ್ಸೇ ಇಲ್ಲ. ನೋಡಿದ ಮದ್ದೂರು ತನಕ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋದ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ವಿಲ್ ಸಿ. ಬಸ್ ಬರೋ ಡೌಟು. ಅಲ್ಲೊಂದು ಯಾವುದೋ ಮೈಸೂರು ಬಸ್ ಐತೆ, ಹೆಂಗಾದ್ರೂ ಒಂದು ಸೀಟ್ ಸಿಕ್ಕಿದ್ರೆ ಸಾಕು ಅಲ್ಲಿ ತನಕ ಹೋಗೋದಕ್ಕೆ ಅಲ್ವಾ ಗೈಸ್. ಪ್ಲ್ಯಾನ್ ಪ್ರಕಾರನೇ ಮದ್ದೂರು ಕಡೆಯಿಂದ ಹೋಯ್ತು ಅಂತೂ, ಮೈಸೂರು ಕಡೆಯಿಂದ ಹೋಯ್ತು ಅಂತಂದರೆ ಲೇಟ್ ಆಗುತ್ತೆ. ಬೆಟರ್ ನಾವು ಈ ಮದ್ದೂರು ಬಸ್ ಹತ್ಕೊಂಡು ಹೋಗ್ತೀವಿ, ಆಮೇಲೆ KSRTC ಬಸ್ಸು. ಗೈಸ್ ಮದ್ದೂರು ಬಸ್ ಸ್ಟಾಪಿಗೆ ಬಂದ್ವಿ. ಎಷ್ಟೊಂದು ಸುಮಾರಿದೆ ಮೈಸೂರು ಬಸ್ಸು, ಯಾವ್ದು ಬೇಗ ಹೊರಡುತ್ತೆ ನೋಡಬೇಕು. ನೋಡ್ಬಿಟ್ಟು ಹತ್ಕೊಂಡು ಮೈಸೂರು ಕಡೆ ಪಯಣ. ಆಲ್ರೆಡಿ ಮತ್ತೆ ಜ್ವರ ಬಂದಿರೋ ಥರ ಅನಿಸ್ತಿದ್ದೆ. ನೋಡೋದ ಮನೆಗೆ ಹೋಗ್ಬಿಟ್ಟು ಅದೇನು ಡ್ಯಾನ್ಸ್ ಮಾಡ್ತೀನೋ ಇನ್ನೊಂದು ಮಾಡ್ತೀನೋ ಒಂದು ಗೊತ್ತಾಯ್ತಾ ಇಲ್ಲ. ನನ್ನ ತಮ್ಮಂಗೆ ಬೇರೆ ಒಪ್ಕೊಬಿಟ್ಟಿದ್ದೀನಿ, ಕಮಿಟ್ಮೆಂಟ್ ಕೊಟ್ಟಿದ್ದೀನಿ, ಬಂದು ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಗೈಸ್. ಹೋಗೋದು ಬಿಸಿಲು ಬೇರೆ ಜಾಸ್ತಿ ಐತೈತೆ, ಹೋಗ್ತೀನಿ ಗೈಸ್. 3 ಕಾಲಾಗೈತೆ. ಜಸ್ಟ್ ನಾವು ಮೈಸೂರಿಗೆ ರೀಚ್ ಆದ್ವಿ, ಇನ್ನೂ ಮನೆಗೆ ರೀಚ್ ಆಗಿಲ್ಲ. ಸೊ ಮನೆಗೆ ಹೋಗೋಷ್ಟು ಸೀರಿಯಸ್ಸಾಗಿ ಫುಲ್ ಟಯರ್ಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಇವತ್ತು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ದೀನಿ ಬ್ಲಾಗ್ನ, ಯಾರು ಬೇಸರ ಮಾಡ್ಕೊಬೇಡಿ ಲೆಂತಿಯಾಗಿ ಮಾಡಿಲ್ಲ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.